ಇನ್ಆಕ್ಟಿವೇಟೆಡ್ ಬ್ಲಡ್ ಸೆಲ್ಸ್. ಆ ಇನ್ಆಕ್ಟಿವೇಟೆಡ್ ಬ್ಲಡ್ ಸೆಲ್ಸ್ ಏನಿರ್ತಾವಲ್ಲ ಅವು ಆಕ್ಟಿವೇಟ್ ಆಗ್ತವೆ. ನಮ್ಮ ದೇಹಕ್ಕೆ ಮೇನ್ ಮಾನಿಟರ್ ಮಾಡೋದು ನಮ್ಮ ಬ್ರೈನ್. ಬ್ರೈನ್ ಆಕ್ಟಿವೇಟ್ ಆಯ್ತು ಅಂತಂದರೆ ನಮ್ಮ ಉಳಿದ ಎಲ್ಲ ಆರ್ಗನ್ಸ್, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಸೊ ಎಲ್ಲ ಗ್ಲ್ಯಾಂಡ್ಸ್ ಇರ್ಬೋದು, ಎಲ್ಲವೂ ಆಕ್ಟಿವೇಟ್ ಆಗ್ತವೆ. ಅವು ಆಕ್ಟಿವೇಟ್ ಆಗಬೇಕಪ್ಪ ಅಂದರೆ ಅದಕ್ಕೆ ಪೀಕ್ ಆಫ್ ದ ಪಾಯಿಂಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ನಮ್ಮದು ಹಾರ್ಟ್ ಚೆನ್ನಾಗಿರಬೇಕು. ಹಾರ್ಟ್ನಿಂದ ಲಿವರು ಮತ್ತು ಲಂಗ್ಸು ಅವೆಲ್ಲವೂ ಈ ಥರ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ, ಆಮೇಲೆ ಐಸೈಟ್ ಕಡಿಮೆ ಆಗ್ತದೆ. ಈಗಿನ ನಿಮ್ಗೆ ಗೊತ್ತೈತೆ ಎಲ್ಲರಿಗೂ ಐಸೈಟ್ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದೇಳಿ. ನಾವೆಲ್ಲ ಕಂಪ್ಯೂಟರು, ಮೊಬೈಲು ಯೂಸ್ ಮಾಡೋದ್ರಿಂದ, ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಸಡನ್ಲಿ ಐಸೈಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಸಾಧ್ಯ ಆದಷ್ಟು ನೀವೆಲ್ಲರೂ ಮುಂದಿನ ವರ್ಷ ಏನಂದರೆ ಒಟ್ಟಿಗೆ ಎಲ್ಲರೂ ಸಾಮೂಹಿಕವಾಗಿ ನಾವು ಎಕ್ಸರ್ಸೈಸ್ ಮಾಡೋಣ. ಮಾಡೋಣ, ಪ್ರಯತ್ನ ಮಾಡಿದ್ರೆ ಓಕೆ. ಥ್ಯಾಂಕ್ ಯು. ಇವತ್ತಿನ ಈ ಒಂದು ಡೆಮಾನ್ಸ್ಟ್ರೇಷನ್ ಅನ್ನು ನಮ್ಮ ಟ್ರಸ್ಟಿನ ಪ್ರೆಸಿಡೆಂಟ್ ಮಾತೇಶ್ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ನಾಗೇಶನ್ ಅವರು ಈ ಒಂದು ಯೋಗದ ತರಬೇತಿಯನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೊಂದು ಒಂದು ಅನುಭವ ಹೇಳ್ಬೇಕಂತಂದರೆ, ಸ್ವಾಮಿಗಳು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ಬಿಟ್ಟು ತಮ್ಮ ಸ್ವಂತ ವ್ಯಾಯಾಮ ಎಕ್ಸರ್ಸೈಸ್ ಮಾಡಿ 4 ಗಂಟೆಗೆ ಮುಗಿಸ್ತಾರೆ. 4 ರಿಂದ 5 ಗಂಟೆ ಜಾಗಿಂಗ್ ಮಾಡ್ತಾರೆ. 5 ಗಂಟೆಗೆ ವೇದಿಕೆಗೆ ಬರ್ತಾರೆ. ಅದು ಆಡಿಟೋರಿಯಂ ಹಾಲ್ ಏನಿದೆ ಅಂತಂದ್ರೆ ಒಂದು 5,000 ಜನ ಕೂಡುವಷ್ಟು ಹಾಲ್ ಇದೆ. ಅಂಥ ಹಾಲಲ್ಲಿ ನಾನು ಕೂಡ ಕೂತು ಅಲ್ಲಿ ಯೋಗವನ್ನು ಕಲಿತು ಬಂದಿದ್ದೇನೆ. ನನ್ನ ಸಹಪಾಠಿಗಳು ಕೂಡ ಬಂದು ಯೋಗವನ್ನು ಕಲಿತಿದ್ದಾರೆ. ನಿಮಗೆ ಸಮಯ ಸಿಕ್ಕರೆ ನೀವು ಅಷ್ಟು ದೂರ ಹೋಗೋದು ಬೇಡ. ನಾನು ಪ್ರತಿ ವರ್ಷ ಹೋಗ್ತೀನಿ. ಅಲ್ಲಿ ನವೆಂಬರ್ ಡಿಸೆಂಬರ್ ಹೊರಗೆ ಚಳಿ, ಅಲ್ಲೇ 7-8 ಸೆಂಟಿಗ್ರೇಡ್ ಇರ್ತದೆ. ಅಲ್ಲಿ ಒಂದು ಆ ಮೂಮೆಂಟನ್ನು ಎಂಜಾಯ್ ಮಾಡೋದೇ ಒಂದು ಖುಷಿ ಅನಿಸುತ್ತೆ. ಸೊ ನೀವು ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಹೂಡಿಗಳಿಗೆ ಒಂದು ಟೀಮ್ ಇದೆ. ದಿನಾಲೂ ಬೆಳಿಗ್ಗೆ 6 ರಿಂದ 7 ಗಂಟೆ ನಮ್ಮ ತಾಲೂಕು ಪಂಚಾಯತಿ ಆವರಣದಲ್ಲಿ ಮಲ್ಲಿಗೆ ಸಭಾಂಗಣದಲ್ಲಿ ನಮ್ಮ ಪತಂಜಲಿ ಯೋಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ದಿನಾಲೂ ಯೋಗ ಮಾಡ್ತೀವಿ. ಸಂಡೇ ಹಾಲಿಡೇ ಇರುತ್ತೆ. ನೀವು ಬನ್ನಿ, ನಿಮ್ಮ ತಂದೆ ತಾಯಿಗಳನ್ನು ಕರ್ಕೊಂಡು ಬನ್ನಿ, ಹಾಗೂ ಮತ್ತು ನಿಮ್ಮ ಅಜ್ಜ ಯಾರಿಗೂ ಅಲ್ಲಿ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿ. ಆ ನಿಟ್ಟಿನಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ JSS ಶಿಕ್ಷಣ ಸಂಸ್ಥೆಗಳು ಮತ್ತು ಪತಂಜಲಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ನಮ್ಮೆಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಯೋಗವನ್ನು ಮಾಡಬೇಕು ಅಂತಂತೇಳಿ ಮಾನ್ಯ ನಮ್ಮ ಪ್ರಿನ್ಸಿಪಾಲ್ ಸರ್ ಗುರು ಸ್ವಾಮಿಯವರು ನಮ್ಮನ್ನು ಕೇಳಿಕೊಂಡು ಇಲ್ಲ ಸರ್ ಬರ್ತೀವಿ ಅಂತೇಳಿ. ಹಾಗೆ ರಮೇಶ್ ಸರ್ ಕೂಡ ಇಲ್ಲ ಸರ್ ಪ್ರತಿ ವರ್ಷದಂತೆ ಇಲ್ಲಿ ಯೋಗ ಮಾಡೋಣ ಅಂತಂದ್ರೆ ಅದಕ್ಕಾಗಿ ನಮ್ಮ ಟ್ರೈನರ್ಸ್ ಬಂದಿದ್ದಾರೆ. ಈಗ ಮುಂದಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡೋಣ.